ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಇಡೀ ಲೈಫಲ್ಲೇ ಯಾವತ್ತೂ ಇಂಥ ಸಿಚುವೇಶನ್ ಬಂದಿರಲಿಲ್ಲ. ಪಾಕೆಟಲ್ಲಿ ಅಕೌಂಟಲ್ಲಿ ದುಡ್ಡಿಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ನರ್ಕ. ಹಳೆಮಯ್ಯೆ, ಇದೇನಿದು ಇತ್ತಿಂದತ್ತ ಹತ್ತಿಂದತ್ತ ಹಣ್ಣು ಸುಟ್ಟು ಫೇಕ್ ಥರ ತಿರ್ಗಾಡ್ತಾ ಇದೆಯಾ? ಏನಾಯ್ತು? ಏನು ಮಾಡಲಿ ಮಾಮ್ಸ್, ಮಾಮ್ಸ್ ಅಮೌಂಟ್ ಏನಾದರೂ ಇಟ್ಟಿದ್ಯಾ? ಇಟ್ಟಿದ್ರೆ ಕೊಡು. ತಮಾಷೆ ಮಾಡ್ತೀಯೇನು? ನನ್ನ ಹತ್ರನೇ ಕೇಳ್ತೀಯಲ್ಲ ದುಡ್ಡು. ಇದು ಹೆಂಗಾಯ್ತು ಗೊತ್ತಾ? ಅಮೇರಿಕ ಬಂದು ಪಾಕಿಸ್ತಾನದ ಹತ್ರ ಫಂಡ್ ಕೊಡಿ ಅಂತ ಕೇಳ್ದಂಗಾಯ್ತು. ನಿನ್ನ ಗತಿನೇ ಹಿಂಗಾದ್ರೆ ನಿನ್ನ ಅಮ್ಮ ನೀನು ಕೊಡೋ ಪುಡಿಗಾಸಲ್ಲಿ ಬದುಕೋ ಕತ್ತೆ ಕಿರುಬೇಕಣೋ. ನಾನು ಅಳಿದುಡ್ದು ಪಳಿ ಉಳಿಕೆ ತಿಂದು ಬದುಕೋನು. ನನ್ನ ಹತ್ರ ನಿನಗೆ ಕೊಡು ಅಷ್ಟು ದುಡ್ಡು ಎಲ್ಲಿದೆಯೋ ಅಳಿಮಯ್ಯ? ಛೇ, ಎಂಥ ಕಷ್ಟದಲ್ಲಿದ್ದೀನಿ ಗೊತ್ತಾ ಮಾಮ್ಸ್. ಏನು ಮಾಡೋದೀಗ? ಏನಿಲ್ಲಪ್ಪ, ತುಂಬ ಈಸಿ. ಕಾಸ್ಟ್ಲಿ ಸ್ಕಾಚಿಂದ ಲೋಕಲ್ಗೆ ಶಿಫ್ಟ್ ಆದ್ರೆ ಆಯ್ತು. ಚೀಪ್ ಆ್ಯಂಡ್ ಬೆಸ್ಟ್, ಒಳ್ಳೆ ಕಿಕ್. ಮಾಮ್ಸ್, ಬಾಯಿ ಮುಚ್ಕೊಂಡು ಹೋಗ್ತೀಯಾ? ಲೋ ಜೈ, ಎಲ್ಲಿದೆಯೋ? ಬಾರೋ ಪಾರ್ಟಿ ಮಾಡೋಣ. ಪಾರ್ಟಿ? ಬೇಡ. ಲೋ ಏನೋ ಮೊದಲಾದ್ರೆ ಪಾರ್ಟಿ ಅಂದ್ರೆ ಸರ್ಕಂತ ಬಂದ್ಬಿಡ್ತಿದೆ, ಈಗ ಜಾರ್ಕೋತಿದ್ಯಲ್ಲೋ. ಏಯ್, ಬೇಡ ಅಂತ ಹೇಳಿದೆ ತಾನೆ. ಬಿಡೋ ಫೋನು. ಸರಿ ಆಯ್ತು ಬಿಡಪ್ಪ. ಇಡಿಯಟ್. ನಾನೇ ಪಾಪರಾಗಿ ಕೂತಿದ್ದೀನಿ, ಇವ್ರುಗಳಿಗೆ ಪಾರ್ಟಿ ಅಂತ ಪಾರ್ಟಿ. ಆ ಕಡೆ ಕಾರ್ಡು ಡಿಕ್ಲೈನು, ಈ ಕಡೆ ಇರೋ ಪುಡಿಗಾಸಲ್ಲಿ ಟಿಪ್ಸೇ ಕೊಡೋಕ್ಕಾಗಲ್ಲ. ಇನ್ನು ಪಾರ್ಟಿ ಅವರಿಂದ ಮಾಡಲಿ ಕರ್ಮ. ರೀ, ಯಾಕ್ರಿ ಏನಾಯ್ತು? ಮುಖ ಯಾಕೊಂಥರ ಮಾಡ್ಕೊಂಡಿದ್ದೀರಾ? ಅದು ಮಲ್ಲಿ ಫ್ರೆಂಡು ಕಾಲ್ ಮಾಡಿ ಪಾರ್ಟಿ ಮಾಡೋಣ ಅಂತಿದ್ದ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ನಿಮ್ಗೆ ಪಾರ್ಟಿ ಅಂದ್ರೆ ಪ್ರಾಣ ಅಲ್ವಾ? ಹೌದು, ಪ್ರಾಣನೇ. ಆದರೆ ಏನು ಮಾಡೋದು, ಸದ್ಯಕ್ಕೆ ದುಡ್ಡು ವೇಸ್ಟು. ಪಾರ್ಟಿ ಮಾಡೋದು ದುಡ್ಡು ವೇಸ್ಟು, ಅದಕ್ಕೆ. ಅಯ್ಯೋ ದೇವ್ರೆ, ನೀವೇ ಇದನ್ನ ಹೇಳ್ತಿರೋದು? ಸರಿ, ನಿಮ್ಗೇನು ಬೇಜಾರಿಲ್ಲ ಅಂದರೆ, ನಿಮ್ಮ ಸ್ವಾಭಿಮಾನಕ್ಕೇನು ಅಡ್ಡ ಬರಲ್ಲ ಅಂದರೆ, ನಂತ ಸ್ವಲ್ಪ ದುಡ್ಡೈತೆ, ಕೊಡ್ಲಾ? ಎಂಥ ಗತಿ ಬಂತು ಜೇಡಿ ನಿನಗೆ. ಭೂಮಿಕಾ ಹತ್ರ ಕೈ ಚಾಚೋದಲ್ದೆ ಇವಾಗ ಇವಳ ಹತ್ರನೂ ಭಿಕ್ಷೆ ಬೇಡಂಗಾಯ್ತಲ್ಲ ಕರ್ಮ. ಏನು ಕೊಡ್ಲಾ ಬೇಡವಾ? ಹೇ, ಪರವಾಗಿಲ್ಲ ಮಲ್ಲಿ, ಬೇಕು ಅಂದರೆ ನಾನೇ ಕೇಳ್ತೀನಿ, ಇರಲಿ, ಇಟ್ಸ್ ಓಕೆ. ಬೇಡ ಅಂದರೆ ಬೇಡ. ಹೋಗಿಬಿಟ್ಟಲ್ಲೇ, ಬರೀ ಒಂದ್ಸಲ ಬೇಡ ಅಂದಿಕ್ಕೆ ಹೋಗ್ಬಿಟ್ಟ. ಇನ್ನೊಂದ್ಸಲ ಕೇಳ್ಬೇಕು ತಾನೆ? ಅಂತಿದ್ದೆ. ಬಿ ಇಂದಿಗೆ ಯಾಕ್ರೆ ಕರ್ಕೊಂಬಂದ್ರಿ? ರಾಮನವಮಿ ಪ್ರಸಾದ ಹಂಚ್ತಿದ್ದಾರೆ, ಅದನ್ನ ತಗೊಂಡೋಗೋಣ ಅಂತ ಬಂದು. ಅಲ್ಲ ಗೌತಮ್ ಅವರೇ, ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಖರೀದಿಗಲ್ದೆ ಏನಕ್ಕೆ ಬರ್ತಾರೆ? ಏನ್ ಪ್ರಶ್ನೆ ಅಂತ ಕೇಳ್ತೀರಾ? ಬನ್ನಿ. ಅಲ್ಲ, ಬಟ್ಟೆನೆ ತಗೊಳ್ಳೋದಾಗಿದ್ರೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಬೋದಾಗಿತ್ತಲ್ಲ. ಆನ್ಲೈನಲ್ಲಿ ಎಲ್ಲ ಸಿಗುತ್ತೆ, ಆದ್ರೆ ಖುಷಿ ಒಂದನ್ ಬಿಟ್ಟು. ನೋಡಿ, ನಾನು ಆನ್ಲೈನ್ ವಿರೋಧಿ ಅಲ್ಲ, ಆದ್ರೆ ಎಲ್ಲದಕ್ಕೂ ಆನ್ಲೈನ್ ಹೋಗೋ ಟ್ರೆಂಡ್ ಇದೆಯಲ್ಲ, ನಾನು ಅದಕ್ಕೆ ವಿರೋಧಿ. ಟೆಕ್ನಾಲಜಿ ಮುಂದುವರೆದಿದೆ ಅಂತ ಎಲ್ಲದಕ್ಕೂ ಅದ್ರ ಮೇಲೆನೆ ಡಿಪೆಂಡ್ ಆಗಬಾರ್ದು. ಕೆಲವಷ್ಟನ್ನ ಕೆಲವು ಸರಿ ಈ ರೀತಿ ಅಂಗಡಿಗೆ ಬಂದು ತಗೊಳ್ಬೇಕು. ಹಾಗೆ ತಗೊಂಡ್ರೇನೆ ತಗೊಂಡ ಹಾಗಾಗೋದು. ಪ್ಲಸ್ ಶಾಪಿಂಗ್ ಖುಷಿ ನಮಗೆ ಸಿಗುತ್ತೆ. ಇವತ್ತು ನನ್ನ ದುಡ್ಡಲ್ಲಿ ನಿಮ್ಗೊಂದು ಒಳ್ಳೆ ಶರ್ಟ್ ಕೊಡಿಸ್ತೀನಿ. ಆ ಶರ್ಟ್ ಹಾಕೊಂಡು ನೀವು ಹಾಗೆ ಮಿಂಚಬೇಕು, ಆ ಥರದ್ದು. ಬನ್ನಿ. ಒಂದ್ ನಿಮಿಷ ರೀ, ಮಿಂಚದ ಆಮೇಲೆ ತಂದಿರೋ 3,000 ರೂಪಾಯಿಲಿ ನನಗೆ ಮಿಂಚಿಂಗ್ ಶರ್ಟ್ ಕೊಡಿಸಿ ಟ್ರೀಟ್ ಕೊಡಿಸ್ತೀರಾ? ಕೊಡಿಸ್ತೀನಿ. ಆಗುತ್ತಾ? ಖಂಡಿತ ಆಗುತ್ತೆ. ನೋಡಿ, ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ಎಲ್ಲಾನು ಸಾಧ್ಯ. ಎಲ್ಲಾ ಶಾರ್ಟ್ ಕಟ್ಸು ನಮಗೆ ಗೊತ್ತಿರುತ್ತೆ. ಡಿಸ್ಕೌಂಟ್ಗೆ ಡಿಸ್ಕೌಂಟ್ ಕೇಳೋ ನಾವು, ಆಫರ್ ಮೇಲೆ ಆಫರ್ ಕೇಳ್ತೀವಿ. ನಮ್ಮ ಪವರ್ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಬನ್ನಿ ತೋರಿಸ್ತೀನಿ. ಬನ್ನಿ. ಶರ್ಟ್ಸ್ ಕೊಡಿ. ಎಕ್ಸ್ಟ್ರಾ ಲಾರ್ಜ್ ಅಲ್ಲ, ಟ್ರಿಪಲ್ ಎಕ್ಸ್ಟ್ರಾ ಲಾರ್ಜ್, ಫುಲ್ ಫ್ರೀ ಸೈಜ್. ಯಾವ್ದು ದೊಡ್ಡ ಸೈಜ್ ಅದ ಅದನ್ನ ತೋರಿಸಿ. ರೈ, ಏನ್ರಿ ನೀವು ಅವ್ರನ್ನ ಸೈಜ್ ಕೇಳಿದ್ರ? ಅಯ್ಯೋದವ್ರೆ, ಸೈಜ್ ಹೇಳಿದೆ ಅವ್ರು ಬಟ್ಟೆ ಹೇಗೆ ತೋರಿಸ್ತಾರೆ? ಬಟ್ಟೆ ಅಂಗಡಿಗೆ ಬಂದ್ರೆ ಸೈಜ್ ಹೇಳ್ಬೇಕು, ಆಗ್ಲೇ ಅವ್ರು ಶರ್ಟ್ ಕೊಡೋಕ್ಕಾಗೋದು. ಸರಿ, ಸುಮ್ಮನೆ ದೊಡ್ಡದು ಅಂತ ಹೇಳ್ಬೋದಲ್ಲ, ಡಬಲ್ ಎಕ್ಸೆಲ್ ಫ್ರೀ ಸೈಜ್ ಅಂತ ಹೇಳ್ತೀವಿ. ಅಲ್ಲ ಗೌತಮ್ ಅವರ, ಹಾಗೆ ಹೇಳದೇ ಇದ್ರು ನೀವೇನು ಸಣ್ಣ ಆಗೋಗಲ್ಲ ಬಿಡಿ. ಅದು ಬಟ್ಟೆ ನೋಡಿ. ನೋಡಿ ಮೇಡಮ್, ಸರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಮೇಡಮ್. ಇದರಲ್ಲಿ ಇವನಿಗೆ ಕಮಿಷನ್ ಜಾಸ್ತಿ ಸಿಗುತ್ತೆ ಅನ್ಸುತ್ತೆ, ಅದಕ್ಕೆ ನಮಗೆ ಕೊಡ್ತಿದ್ದೆ. ಇದು ಬೇಡ, ಬೇರೆ ಏನಾದರೂ ತೋರಿಸಿ. ಇದು ನೋಡಿ ಮೇಡಮ್, ತುಂಬ ಚೆನ್ನಾಗಿ.
ಕಲರ್ ಬೇಡ, ಇದು ಆಲ್ರೆಡಿ ಇವ್ರ ಹತ್ರ ಇದೆ. ಆ ಗ್ರೀನ್ ತೋರಿಸಿ. ಬ್ರೈಟ್ ಆಗಿದೆ, ಚೆನ್ನಾಗಿದೆ ಅಲ್ಲ? ತುಂಬಾನೇ ಬ್ರೈಟ್ ಆಗೋಯ್ತಲ್ಲ. ಸರಿ, ಬೇರೆ ಏನಾದ್ರು? ಇದು ನೋಡಿ ವಾಸನ್. ಇದೇ ಚೆನ್ನಾಗಿದೆ ಅಲ್ವಾ? ಮೊದಲು ತೋರಿಸಿದ್ದು ಅದೇ ಅಲ್ವಾ? ಅವಾಗಲೇ ಓಕೆ ಮಾಡ್ಬೋದಾಗಿತ್ತಾನೆ. ಹಾ, ಬಟ್ ಆಪ್ಷನ್ಸ್ ನೋಡ್ಬೇಕಲ್ವಾ? ನಾನು ಆಪ್ಷನ್ಸ್ ನೋಡ್ದೇನೆ ಹೇಗೆ ಫೈನಲ್ ಮಾಡೋಕ್ಕಾಗುತ್ತೆ? ಇದೇ ಚೆನ್ನಾಗಿದೆ ಸರ್, ಇದನ್ನೇ ಕೊಡಿ. ಇಷ್ಟು ನಾನು ನಿಮ್ಗೆ ಜಸ್ಟ್ 500 ಹಾಕ್ಕೊಡ್ತೀನಿ. ಬರೀ 500? 500? ಅಯ್ಯೋ ದೇವ್ರೆ, ಏನು ಈಗ ಹೇಳ್ಬಿಟ್ರಿ ನೀವು? ಹಾಂ ಮೇಡಮ್, ಕಡಿಮೆ ಹೇಳ್ತಾ ಇದ್ದೀನಿ ಮೇಡಮ್. ಬೇರೆ ಕಸ್ಟಮರ್ಸ್ ಕೊಡೋ ರೇಟ್ ಹೇಳ್ಬಿಡಿ. ರೆಗ್ಯುಲರ್ ಕಸ್ಟಮರ್ ನಾವು, ನನಗೆ ಎಷ್ಟು ಕೊಡ್ತೀರಾ ಅಂತೇಳಿ. ಮೇಡಮ್, ಇದರಲ್ಲಿ ನಮ್ಗೇನು ಸಿಗಲ್ಲ ಮೇಡಮ್. ಬರುತ್ತೆ ನೋಡಿಪ್ಪ, ಏನಾದರೂ ಅದು ಮಾಡ್ಕೊಡಿ. ನೋಡಿ, ನಾನು ನಿಮ್ಗೋಸ್ಕರ ಪ್ಯಾಕಿಂಗ್ ಎಲ್ಲ ಮಾಡ್ಕೊಡ್ತಿದ್ದೀನಿ, ಅದಕ್ಕೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ಬೇಕು ನೀವು ನನಗೆ. ಓಕೆ ಮೇಡಮ್, ನಿಮಗೋಸ್ಕರ ಒಂದು 10% ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಮೇಡಮ್. 10% ಅಷ್ಟೇನಾ? ಅಲ್ಲ ರೀ, ಇಬ್ಬರಿದ್ದೀವಿ ನಾವು. ಸರಿ, ಒಂದು ಕೆಲಸ ಮಾಡಿ, ಇಬ್ಬರಿಗೂ ಸೇರಿಸಿ 20% ಕೊಟ್ಬಿಡಿ. ಅಯ್ಯೋ, ನಮ್ಗೇನೋ ಗಿಟ್ಟಲ್ಲ ಮೇಡಮ್ ಇದಲ್ಲೇ. ಏನು ಹಿಂಗೆ ಹೇಳ್ತಿದ್ದೀರಾ? ನಾನು ಓನರ್ ಹತ್ರ ಮಾತಾಡ್ತೀನಿ. ಒಂದು ಕೆಲಸ ಮಾಡಿ, ನನಗೂ ಬೇಡ ನಿಮಗೂ ಬೇಡ, 15%. 15% ನೀವು ಹೋಗಿ ಪ್ಯಾಕ್ ಮಾಡಿಸಿ, ಬಿಲ್ ಮಾಡಿಸಿ. ಆಗುತ್ತೆ, ರೆಗ್ಯುಲರ್ ಕಸ್ಟಮರ್. ಓ, ಥ್ಯಾಂಕ್ ಯು ಸೋ ಮಚ್. ನಿಮ್ದಿದ್ರ ಹೀಗೆ ನನ್ನ ಪವರು. ಪವರ್ ಸ್ಟಾರ್. ರೇಗಿಸ್ಬೇಡಿ ನೀವು ನನ್ನ. ಓ, ಇದೇ ಇವ್ರ ಪವರು. ಪಾರ್ಥ, ಏಯ್ ಸಿಸ್, ವಾಟ್ಸ್ ಅಪ್? ಎಲ್ಗೆ ಹೋಗ್ತಾ ಇದ್ಯಾ? ಇಲ್ಲೇ ಹೊರಗಡೆ ಹೋಗ್ತಾ ಇದ್ದೀನಿ. ಎಲ್ಗೆ ಅಂತ ಕೇಳ್ಬೋದಾ? ವಾಟ್ ಇಸ್ ದಿಸ್ ಸಿಸ್? ಬರ್ತಾ ಬರ್ತಾ ಒಳ್ಳೆ ಇನ್ವೆಸ್ಟಿಗೇಷನ್ ಆಫೀಸರ್ ತರ ಕ್ವೆಶ್ಚನ್ಸ್ ಕೇಳ್ತಾ ಇರ್ತೀಯ. ಅಯ್ಯೋ, ನೀನ್ ಯಾಕೆ ಇಷ್ಟೊಂದು ಅಫೆಂಡ್ ಆಗ್ತಾ ಇದೀಯಾ? ಜಸ್ಟ್ ಕ್ಯಾಶುವಲ್ ಆಗಿ ಕೇಳ್ದೆ ಅಷ್ಟೇ. ಎಷ್ಟೇ ಆದ್ರೂ ನೀನ್ ನನ್ನ ಮುದ್ದಿನ ತಮ್ಮ ಅಲ್ವಾ? ನಿನಗೆ ಕೇಳ್ದೆ ನಾನು ಇನ್ ಯಾರಿಗೆ ಕೇಳಲಿ? ಕೇಳೋ ಹಕ್ ನನಗಿದೆ ಅಂತ ಅನ್ಕೊಳ್ತೀನಿ. ಫೈನ್, ಐ ವಿಲ್ ಗೆಟ್ ಬ್ಯಾಕ್. ಅಫ್ಕೋರ್ಸ್ ನಿಂಗೆಲ್ಲ ರೈಟ್ಸ್ ಇದೆ ಸಿಸ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೂ ನೀನು ಕೇಳಿದ ರೀತಿ ಇದೆಯಲ್ಲ, ಇಟ್ಸ್ ಲೈಕ್ ನೆವರ್ ಮೈಂಡ್. ನೋಡು, ಇವತ್ತು ನಾನು ನನ್ನ ಸ್ಕೂಲ್ ಮೇಟ್ಸ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರೂ ಒಂದು ಕಡೆ ಸೇರಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಿಮಗೆ ಗೊತ್ತಲ್ವಾ, ಸ್ಕೂಲ್ ಮೇಟ್ಸ್ನ ಮೀಟ್ ಮಾಡೋದು ಅಂದರೆ ಒಂಥರ ಡಿಫ್ರೆಂಟ್ ಲೆವೆಲ್ ಆಫ್ ಎಕ್ಸೈಟ್ಮೆಂಟೇ ಇರುತ್ತೆ. ಅದೊಂಥರ ನಮ್ಮ ಚೈಲ್ಡ್ಹುಡ್ಗೆ ಟೈಮ್ ಟ್ರಾವೆಲ್ ಇದ್ದಂಗೆ. ಸೋ ನೈಸ್, ಯು ನೋ. ಸೋ ನೈಸ್. ನಿನ್ ಫ್ರೆಂಡ್ಸ್ನ ಮನೆಗೆ ಕರ್ಕೊಂಡ್ ಬರ್ಬೋದಲ್ವಾ? ಯಾವಾಗ ನೋಡಿದ್ರು ಆಚೆನೆ ಮೀಟ್ ಆಗ್ತಾ ಇರ್ತೀಯ. ಆ್ಯಂಡ್ ನಿನ್ನ ಫ್ರೆಂಡ್ಸ್ನ ಮನೆಗೆ ಕರ್ಕೊಂಡ್ ಬಂದಿರೋದಾಗಿರ್ಲಿ, ನಮಗೆ ಪರಿಚಯ ಮಾಡಿಸಿರೋದಾಗಿರ್ಲಿ, ನಾನಂತೂ ಯಾವತ್ತೂ ನೋಡಿಲ್ಲ. ಯಾಕೆ ಹಿಂಗೆ ಮಾಡ್ತೀಯಾ? ನಿನ್ನ ಫ್ರೆಂಡ್ಸ್ನ ನಮಗೆ ಪರಿಚಯ ಮಾಡಿಸಲ್ವಾ? ಸಿಸ್, ವಾಟ್ಸ್ ದ ಲಾಜಿಕ್ ಇನ್ ವಾಟ್ ಯು ಆರ್ ಸೇಯಿಂಗ್? ನೋಡು, ನನ್ನ ಫ್ರೆಂಡ್ಸು ನನಗೆ ಮಾತ್ರ ಫ್ರೆಂಡ್ಸು, ನಮ್ಮ ಮನೆಯವ್ರಿಗೆಲ್ಲ ಫ್ರೆಂಡ್ಸ್ ಅಲ್ಲ. ಸೊ ಈಗ ನನ್ನ ಫ್ರೆಂಡ್ಸು, ನನ್ನ ಫ್ರೆಂಡ್ಶಿಪ್ನ ನಾನು ಅದೊಂಥರ ಸಪ್ರೇಟ್ ಅಕೌಂಟ್ ಇದ್ದಂಗೆ, ಅದನ್ನ ಸಪ್ರೇಟಾಗೆ ಮೇಂಟೈನ್ ಮಾಡ್ತೀನಿ. ಐ ಮೀನ್, ವೈ ವಿಲ್ ಐ ಗೆಟ್ ದೆಮ್ ಹೋಮ್? ಸರಿ, ಈಗ ನನಗೆ ಟೈಮ್ ಆಯಿತು. ದೇ ವಿಲ್ ಬಿ ವೇಟಿಂಗ್ ಫಾರ್ ಮೀ. ಐಲ್ ಸಿ ಯು ಲೇಟರ್. 1 ಸೆಕೆಂಡ್. ಓ, ವಾಟ್ ಸಿಸ್? ಎಷ್ಟೊತ್ತಿಗೆ ಬರ್ತೀಯಾ? ಬರ್ತೀನಿ. ಎಷ್ಟೊತ್ತಿಗೆ? ಲೈಕ್ 3 o'clock. ಓಕೆ, ಸಿ ಯು, ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.